ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ ಫೇಸ್ ಹೀಗಾಗೋದಕ್ಕೆ ಕಾರಣ ದುರ್ಗಾನೆ, ನಂಗೆ ಚೆನ್ನಾಗ್ ಗೊತ್ತು. ಏನ್ ಹೇಳ್ತಿದ್ಯಾ ಮಾಯಾ? ದುರ್ಗಾ ಅದಕ್ಕೆ ಯಾಕೆ ಹಾಗೆ ಮಾಡ್ತಾರೆ? ಯಾಕಂದ್ರೆ ಇವಳಿಗೆ ನನ್ ಕಂಡ್ರೆ ಆಗಲ್ಲ. ಸ್ಟಾಪ್ ಇಟ್ ಮಾಯಾ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ದುರ್ಗಾ ಮೇಲೆ ಆಪಾದನೆ ಮಾಡ್ಬೇಡ. ಶರತ್ತು, ನೀನು ಈ ದುರ್ಗನ ವಹಿಸ್ಕೊಂಡು ಮಾತಾಡಬೇಡ. ನಮ್ಮ ಮನೇಲಿ ಇಂಥ ಕೆಲಸ ಇವಳನ್ನ ಬಿಟ್ರೆ ಇನ್ಯಾರು ಮಾಡ್ತಾರೆ? ದಮಯಂತಿ, ಏನು ಅಂತ ಮಾತಾಡ್ತಾ ಇದೀಯ ನೀನು? ಈ ಮನೇಲಿ ಯಾರಿಗೇನೇ ಆದ್ರೂ ಅದಕ್ಕೆಲ್ಲ ಹೊಣೆ ದುರ್ಗನೇ ಆಗಿರ್ತಾಳೆ ಅಂತ ಯಾಕೆ ಹೇಳ್ತೀಯ? ಮಾಯಾ, ಏನಾಯ್ತು ಅಂತ ಸರಿಯಾಗಿ ಹೇಳು. ಕಾಸ್ಮೆಟಿಕ್ ಹಾಳಾದ್ರೂ ಕೂಡ ಈಗೆಲ್ಲ ಆಗತ್ತೆ. ಎಷ್ಟೋ ವರ್ಷಗಳಿಂದ ಸೇಮ್ ಬ್ರ್ಯಾಂಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ನಾಲೆಡ್ಜು ಇರಲ್ವಾ ನನ್ಗೆ? ಹಾ, ಅದೇನೆ, ಈ ದುರ್ಗನೇನೋ ಮಾಡಿರ್ತಾಳೆ. ನೋಡಿ, ನಾನು ಸುಮ್ಮನೆ ಇದ್ದೀನಿ ಅಂತ ಸುಮ್ಮನೆ ನನ್ನ ಮೇಲೆ ಸುಳ್ಳಾರಪ್ಪ ಮಾಡಕ್ ಬರಬೇಡಿ. ಈ ಕೆಲಸ ಮಾಡೋ ಅಗತ್ಯ ಆದ್ರೂ ಏನಿದೆ ನನಗೆ? ಸುಳ್ಳು ಹೇಳ್ಬೇಡ. ನನ್ ಮೇಕಪ್ ಬಾಕ್ಸ್ ಅಲ್ಲಿ ರ್ಯಾಷಸ್ ಬರೋ ಪೌಡರ್ ಅನ್ನ ಮಿಕ್ಸ್ ಮಾಡಿ ಇವಾಗ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಿದ್ಯಾ? ಪೌಡರಾ? ಯಾವ ಪೌಡ್ರು? ಅಲ್ಲ, ನನ್ನ ಮನೆಯಿಂದ ಆಚೆ ಎಲ್ಲೂ ಹೋಗೇ ಇಲ್ಲ. ಅಂದ್ಮೇಲೆ ನೀವ್ ಹೇಳ್ತಿರೋ ಪೌಡರ್ನ ಮಿಕ್ಸ್ ಮಾಡಕ್ಕೆ ನನ್ನ ಹತ್ರ ಪೌಡರ್ ಬರಕ್ ಹೇಗ್ ಸಾಧ್ಯ? ನಾಟಕ ಆಡ್ತಿರೋದ್ ನೋಡು. ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇದು ಅದೇ ಪೌಡರ್ ತಾನೇ? ಯಾವ ಪೌಡ್ರು? ಅದೇ ಕಣಮ್ಮ, ಅವತ್ತು ಸ್ಕೂಲಲ್ಲಿ. ಸುಮ್ನಿರು ಮಾಯಾ. ಮೇಕಪ್ ಕಾಂಪಿಟೇಷನ್ ದಿನ ನಿನ್ನ ಮುಖಕ್ಕೆ ರ್ಯಾಷಸ್ ಬರ್ಲಿ ಅಂತ ಮಾಯಾನೆ ನಿನ್ನ ಮೇಕಪ್ ಕಿಟ್ ಅಲ್ಲಿ ಪೌಡರ್ನ ಹಾಕಿದ್ದು. ಅದನ್ನ ಹೆಂಗೋ ತೆಗೆದಿಟ್ಕೊಂಡು ಇವತ್ತು ಇವಳ ಮೇಲೆನೆ ಪ್ರಯೋಗ ಮಾಡ್ಬಿಟ್ಟೆ ನೀನು. ನೋಡಿದ್ಯಾ ದುರ್ಗಾ, ಕಳ್ಳರು ಹೇಗ್ ಸಿಕ್ಕಾಕೊಂಡ್ರು ಅಂತ? ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಮಾಯನ್ ಮೇಕಪ್ ಕಿಟ್ ಅಲ್ಲಿ ರ್ಯಾಷಸ್ ಪೌಡರ್ ಹಾಕಿದ್ದು ಇವಳೆ ಅಂತ ಹೇಳ್ದೆ. ಮಾಯಾ, ಅವ್ರು ಹೇಳ್ತಾರ ನಿಜನಾ? ಇಲ್ಲ ಶರತ್, ನಾನ್ ಯಾಕೆ ಹಾಗೆ ಮಾಡ್ಲಿ? ಸುಳ್ಳು ಹೇಳ್ಬೇಡ ಮಾಯಾ. ಇಲ್ಲ ಶರತ್, ಈ ಮಟ್ಟಕ್ಕೆ ಇಳಿತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಿದೆಲ್ಲ ಮಾಯಾ? ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ಯಲ್ಲ. ಸಾರಿ ಮ್ಯಾಮ್, ನಾನು ಬೇಕು ಅಂತ ಹಾಗೆ ಮಾಡಿಲ್ಲ. ಬೈ ಮಿಸ್ಟೇಕ್ ಆಗೋಯ್ತು. ಮಿಸ್ಟೇಕಾ? ನಿನಗೆ ಇದು ಚೈಲ್ಡಿಶ್ ಅಂತ ಅನ್ನಿಸ್ತಾ ಇಲ್ವಾ ಮಾಯಾ? ಮಾಯಾ, ದಿಸ್ ಇಸ್ ಟೂ ಮಚ್. ಅಲ್ಲ, ನೀನು ನಾನು ಎಷ್ಟು ಸತಿ ಹೇಳಿದ್ದೀನಿ. ಶರತ್, ಹೋಗ್ಲಿ ಬಿಡಪ್ಪ. ಈಗ ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ, ನಾವು ಮಾಡೋ ಕರ್ಮ ನಮಗೆ ವಾಪಸ್ ಬರುತ್ತೆ ಅಂತ. ಹಾಗಾಗಿದೆ. ಇದನ್ನೆಲ್ಲ ಇಲ್ಲಿಗೆ ಬಿಡಿ, ಎಲ್ರೂ ಹೊರಡಿ. ಶರತ್, ನನ್ನ ಜೊತೆ ಬಾ. ಎಲ್ಲಿಗಪ್ಪ? ಬಾ, ಹೇಳ್ತೀನಿ. ಎಲ್ಲ ಮಾಡಿದ್ ನೀವೇ ಅಂತ ನನಗೆ ಗೊತ್ತು, ಆದ್ರೆ ಹೇಗ್ ಮಾಡಿದ್ರಿ? ಮತ್ತೆ ನಿನಗ್ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರ್ತೀನಾ? ಅರೆ, ಈ ದುರ್ಗಂಗೇನಾಯ್ತು? ವಿಚಿತ್ರವಾಗಿ ಆಡ್ತಿದ್ದಾಳೆ. ಇವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಎಲ್ಲಿಗಾದ್ರೂ ಹೋಗ್ಲಿ, ಅಷ್ಟಕ್ಕೂ ಅಪ್ಪ ಮಗ ಸೇರ್ಕೊಂಡು ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಕರ್ಮ ಯಾವತ್ತಿದ್ರೂ ವಾಪಸ್ ಬರತ್ತೆ ದುರ್ಗಾ. ಈಗ ನೋಡು, ನೀನ್ ಒಂದ್ ಬಾಲ್ನ ಜೋರಾಗಿ ಗೋಡೆಗೆ ಎಸ್ತ್ರೆ ಆ ಬಾಲ್ ಗೋಡೆಗೆ ತಾಕಿ ಅಷ್ಟೇ ಜೋರಾಗಿ ವಾಪಸ್ ಬರತ್ತೆ. ಹಾಗೇನೆ ನಾವ್ ಮಾಡೋ ಅಷ್ಟು ಕರ್ಮ ನಮಗ್ ವಾಪಸ್ ಬಂದೇ ಬರತ್ತೆ. ಈಗ ನೋಡು, ಮಾಯಾ ಬರ್ತಾಳೆ. ಬಂದ ತಕ್ಷಣ ನನ್ ಫೇಸ್ ಎಲ್ಲ ಯಾಕೆ ಹೀಗಾಯ್ತು ಅಂತ ಜೋರಾಗಿ ಕೂಗಾಡ್ತಾಳೆ. ನೀನ್ ಬೇಕಿದ್ರು ಅವಳ ಹತ್ರ ಮಾಡಿದುಣ್ಣೋ ಮಾರಾಯ ಅಂತ ಹೇಳು. ಮಾಯಾ ನಗ್ತಾ ಇದ್ದಾಳೆ ಅಂದ್ರೆ ಇವಳ್ದೇ ಏನೋ ಕಿತಾಪತಿ ಇರತ್ತೆ. ದುರ್ಗಾ, ನನಗ್ ಗೊತ್ತು ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ. ನೋಡಿದ್ಯಾ ದುರ್ಗಾ,
ಈಗ ನೀನೇ ಇವಳು ದಾರಿಗೆ ಅಡ್ಡ ಬಂದೆ ಅಂತ ಹೇಳ್ತಾಳೆ ನೋಡು. ನೋಡು ನೋಡು ಸುಮ್ನೆ ನಗ್ತಾ ಇದ್ದಾಳೆ. ದುರ್ಗಾ, ದಿಸ್ ಇಸ್ ಟೂ ಮಚ್. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಈ ಮಾಯಂಗೆ ಇದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನೋಡು. ನೀನ್ ಭಯ ಪಟ್ಕೋಬೇಡ, ಸರಿಯಾಗಿ ಉತ್ತರ ಕೊಡು. ನಿನಗೇನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ನನ್ನ ಕಡೆ ನೋಡು, ನಾನು ಹೇಳ್ಕೊಡ್ತೀನಿ. ಏಯ್, ನನ್ ಮುಂದೆನೆ ನಗ್ತಾ ಇದೀಯಾ? ಹೌ ಡೇರ್ ಯು? ಮತ್ತೆ ನಗ್ತಿದ್ದಾಳೆ. ಏನಾಗಿದೆ ಮಾಯಾ ಇವಳಿಗೆ? ನಂಗೆ ಎಲ್ಲ ಅರ್ಥ ಆಗಿದೆ. ಇವಳು ಯಾಕೆ ಇಷ್ಟೊಂದು ಮೆರಿತಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಈ ಮಾಯನ್ ಮುಂದೆ ಜಾಸ್ತಿ ದಿನ ಹಾರಾಡೋದಕ್ಕಾಗಲ್ಲ. ಈ ಮಾಯ ಒಂಥರ ಹಳೇ ಟೇಪ್ ರೆಕಾರ್ಡರ್ ತರ. ಅವಳ ಬಾಯಲ್ಲಿ ಬರೋದು ಒಂದೇ ಒಂದ್ ಸಾಂಗ್, ನಿನ್ನ ಸುಮ್ನೆ ಬಿಡಲ್ಲ, ನಿನ್ನ ಸುಮ್ನೆ ಬಿಡಲ್ಲ. ನನ್ಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಏಯ್ ದುರ್ಗಾ, ನಾನು ಬಂದಾಗಿಂದ ನೋಡ್ತಿದ್ದೀನಿ. ಎಲ್ಲಾದ್ರೂ ಬಿದ್ದು ತಲೆಗೆ ಪೆಟ್ ಮಾಡ್ಕೊಂಡಿದ್ಯಾ? ಅವಳು ಹುಚ್ಚಿ ತರ ಆಡ್ತಿದ್ಯಲೆ. ಹೌದು, ನಮ್ಮಿಬ್ಬರ ಮುಖದಲ್ಲಿ ಕೋತಿ ಕುಣಿತಾ ಇದೀಯಾ? ಕುಣಿತಿದೆ. ಕೋತಿ ನಿಮ್ ಪಕ್ಕದಲ್ಲೇ ನಿಂತಿದ್ಯಲ್ಲ, ಒಂದ್ಸಲ ನೋಡಿ. ಥೇಟ್ ಕೋತಿ ಜೆರಾಕ್ಸ್. ಏಯ್, ಅತಿ ಆಯ್ತು ನಿಂದು. ಇರಿಟೇಟ್ ಮಾಡ್ಬೇಡ. ನಿಜ ಹೇಳು, ಇದನ್ನೆಲ್ಲ ಹೇಗ್ ಮಾಡ್ದೆ? ಅರೆ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನನಗಂತೂ ಯಾವ್ದು ಗೊತ್ತಿಲ್ಲ ಅಪ್ಪ. ನೀವ್ ಸುಮ್ನೆ ನನ್ ಮೇಲೆ ಹೊಣೆ ಹಾಕ್ಬೇಡಿ. ನೀವೇ ನೋಡಿದ್ರಲ್ವಾ, ನಾನ್ ಪುಟ್ ಮೇಡಮ್ ಜೊತೆ ಮತ್ತೆ ಬಾಸ್ ಜೊತೆನೆ ಇದ್ದೆ ಶಾಲೆಗೆ ಹೋದಾಗ. ಅವ್ರು ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ಅಂತದ್ರಲ್ಲಿ ನಾನ್ ಹೇಗೆ ಇದನ್ನೆಲ್ಲ ಮಾಡೋದಕ್ ಸಾಧ್ಯ? ಇದಕ್ಕೆಲ್ಲ ನೀನೇ ರೆಸ್ಪಾನ್ಸಿಬಲ್. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗ. ನಿನಗೋಸ್ಕರ ಇದನ್ನೆಲ್ಲ ಬೇರೆ ಯಾರೋ ಮಾಡಿದ್ದಾರೆ. ಬೇರೆ ಯಾರೋನ? ಏನ್ ಹೇಳ್ತಿದ್ದೀರಾ ನೀವು? ಹೌದು, ಇದನ್ನೆಲ್ಲ ಅಂಬಿಕಾನೇ ಮಾಡಿಸ್ತಿರೋದು. ನೀನ್ ಅಲ್ಲಿಲ್ಲ ಅಂದ್ರು ಅಂಬಿಕಾ ಅಲ್ಲಿದ್ಲು. ಅದಕ್ಕೆ ನೀನ್ ಗೆದ್ದಿದ್ದು. ಈ ಮಾಯ ಮುಂದೆ ಬೇರೆ ಯಾರ್ ಗೆಲ್ಲೋದು ನನಗಿಷ್ಟ ಇಲ್ಲ. ಏನೇ ಆದ್ರೂ ಕೊನೆಲ್ ಗೆಲ್ಲೋದು ಮಾಯನೇ. ಏನ್ ಹೇಳಿದ್ರಿ ನೀವು? ಅಂಬಿಕಾ ಅವರು ಅಲ್ಲಿದ್ರು ಅಂತನಾ? ಅಂಬಿಕಾ ಅವರು ಅಲ್ಲಿದ್ರು ಅಂತ ನಿಮ್ಗೆ ಹೇಗ್ ಗೊತ್ತು? ಏನ್ ಹೇಳಿದ್ರಿ ಹೇಳಿ?